ರಾಮ ಮಂದಿರ ನಿರ್ಮಾಣದೊಂದಿಗೆ ಅಯೋಧ್ಯೆ ನಗರವು ಅಭೂತಪೂರ್ವ ಬದಲಾವಣೆಗೆ ಸಾಕ್ಷಿಯಾಗಿದೆ. ಹಾಗಾದ್ರೆ ನವೆಂಬರ್ 25ಕ್ಕೆ ಯಾಕೆ ಧ್ವಜಾರೋಹಣ ಮಾಡಿದ್ರು ಅಂತೀರಾ? 22 ಅಡಿ ಗಾತ್ರದ ಈ ಕೇಸರಿ ಧ್ವಜವು ಸೂರ್ಯ, ಓಂ ಮತ್ತು ಸ್ವಸ್ತಿಕ್ನಂತಹ ಪವಿತ್ರ ಚಿಹ್ನೆಗಳನ್ನು ಒಳಗೊಂಡಿತ್ತು. ಇನ್ನು ರಾಮ ಮಂದಿರ ನಿರ್ಮಾಣ ಪ್ರದೇಶವು ಸುಮಾರು 57,000 ಚದರ ಅಡಿಯಾಗಿದ್ದು ಕಟ್ಟಡವು 3 ಅಂತಸ್ತಿನ ರಚನೆಯಾಗಿದೆ. ಇದು ಕುತುಬ್ ಮಿನಾರ್ಗಿಂತಲೂ 70% ಎತ್ತರದ್ದಾಗಿದೆ. ಪ್ರಧಾನಿ ಮೋದಿ ಅಯೋಧ್ಯೆಯಲ್ಲಿ ಬಾವುಟ ಆರಿಸುವ ಮೂಲಕ ಇದು ಭಾರತೀಯ ಪ್ರತೀಕ ಅಂತ ಹೇಳಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಮೃತಾ ಶ್ರೀಕಂಠ. ನಮ್ಮ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಕೇಸರಿ ಕಲರವ ಜೋರಾಗಿದೆ. ಎತ್ತ ನೋಡಿದರತ್ತ ಕೇಸರಿ ಬಾವುಟ, ಮೋದಿ ಜೈಕಾರ ಮೊಳಗಿವೆ. ಅಯೋಧ್ಯೆ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದ್ದು ಎಲ್ಲಾ ಕಾಮಗಾರಿಗಳು ಪೂರ್ಣಗೊಂಡಿವೆ. ನರೇಂದ್ರ ಮೋದಿ ಧರ್ಮ ಧ್ವಜಾರೋಹಣ ಕಾರ್ಯಕ್ರಮ ಮಾಡಿದ್ದು, ಧರ್ಮ ಧ್ವಜಾರೋಹಣ ಮಾಡುವ ಮೂಲಕ 500 ವರ್ಷಗಳ ಸುದೀರ್ಘ ಹೋರಾಟಕ್ಕೆ ತಾತ್ವಿಕ ಅಂತ್ಯ ಹಾಡಿದ್ದಾರೆ. ಈ ಧ್ವಜಾರೋಹಣವು ವಿಜಯದ ಸಂಕೇತವಾಗಿದ್ದು, ಶಾಸ್ತ್ರಗಳ ಪ್ರಕಾರ ಯುದ್ಧ, ಶಾಂತಿ ಅಥವಾ ರಾಜಪಟ್ಟಾಭಿಷೇಕದ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯ ನೂತನ ಶ್ರೀರಾಮ ಜನ್ಮಭೂಮಿ ದೇಗುಲದ 161 ಅಡಿ ಎತ್ತರದ ಗೋಲ್ಡನ್ ಶಿಖರದ ಮೇಲೆ ಕೇಸರಿ ಧರ್ಮ ಧ್ವಜವನ್ನ ಹಾರಿಸುವ ಮೂಲಕ ಐತಿಹಾಸಿಕ ಧ್ವಜಾರೋಹಣಕ್ಕೆ ನೆರವೇರಿಸಿದ್ರು. ಇನ್ನು ಈ ವಿಧಿಯನ್ನ ಅಭಿಜಿತ್ ಮುಹೂರ್ತದಲ್ಲಿ ನೆರವೇರಿಸಲಾಯಿತು. 22 ಅಡಿ ಗಾತ್ರದ ಈ ಕೇಸರಿ ಧ್ವಜವು ಸೂರ್ಯ, ಓಂ ಮತ್ತು ಸ್ವಸ್ತಿಕ್ನಂತಹ ಪವಿತ್ರ ಚಿಹ್ನೆಗಳನ್ನು ಒಳಗೊಂಡಿತ್ತು. ಸಮಾರಂಭದ ನಂತರ ಮಾತನಾಡಿದ ಪ್ರಧಾನಿ, ಇದು ಶತಮಾನಗಳ ಗಾಯಗಳನ್ನು ವಾಸಿ ಮಾಡಿದ ಮತ್ತು 500 ವರ್ಷಗಳ ಸಂಕಲ್ಪವನ್ನ ಈಡೇರಿಸಿದಂತಹ ಕ್ಷಣ ಅಂತ ಬಣ್ಣಿಸಿದ್ರು. ಇನ್ನು ಧರ್ಮ ಧ್ವಜದ ವಿಶೇಷತೆಗಳು ಏನು ಅಂತೀರಾ? ಜವುಬಲ ಕೋನ ತ್ರಿಕೋನಾಕೃತಿಯ ಕೇಸರಿ ಧ್ವಜವಾಗಿದ್ದು 10 ಅಡಿ ಎತ್ತರ ಮತ್ತು 20 ಅಡಿ ಉದ್ದ ಮತ್ತು ಅದರ ವಿದ್ಯುಕ್ತ ರೂಪಾಂತರದಲ್ಲಿ 11/22 ಅಡಿ. ಇದು ಧ್ವಜದ ಮೇಲೆ ಸೂರ್ಯನ ಚಿತ್ರವಿದ್ದು, ಇದು ಭಗವಾನ್ ಶ್ರೀರಾಮನ ತೇಜಸ್ಸು ಮತ್ತು ಶೌರ್ಯವನ್ನ ಸಂಕೇತಿಸುತ್ತೆ. ಹಿಂದೂ ಸಂಪ್ರದಾಯದಲ್ಲಿ ಬೇರೂರಿರುವ ಓಂ ಮತ್ತು ಕೋವಿದಾರ ಮರದ ಪವಿತ್ರ ಲಾಂಛನಗಳನ್ನ ಜೊತೆಗೆ ಸ್ವಸ್ತಿಕನ್ನ ಸಹ ಕೆತ್ತಲಾಗಿದೆ. ಹಾಗಾದ್ರೆ ನವೆಂಬರ್ 25ಕ್ಕೆ ಯಾಕೆ ಧ್ವಜಾರೋಹಣ ಮಾಡಿದ್ರು ಅಂತೀರಾ? ಅಯೋಧ್ಯೆಯ ಸಂತರ ಪ್ರಕಾರ ತ್ರೇತಾಯುಗದಲ್ಲಿ ರಾಮ ಮತ್ತು ಜಾನಕಿಯ ವಿವಾಹವು ಮಾರ್ಗಶಿರ ಮಾಸದ 15 ದಿನಗಳ 5ನೇ ದಿನದಂದು ನಡೆಯಿತು. ನವೆಂಬರ್ 25 ಅದೇ 5ನೇ ದಿನವನ್ನ ಇಂದಿಗೂ ಆಚರಿಸಲಾಗುತ್ತೆ. ಪ್ರತಿ ವರ್ಷ ಹಿಂದೂ ಕ್ಯಾಲೆಂಡರ್ನಲ್ಲಿ ವಿವಾಹ ಪಂಚಮಿಯಂದು ಹೆಚ್ಚಿನ ಸಂಖ್ಯೆಯಲ್ಲಿ ವಿವಾಹ ದಿನಾಂಕಗಳನ್ನು ನಿಗದಿಪಡಿಸಲಾಗುತ್ತೆ. ರಾಮ ಮಂದಿರ ನಿರ್ಮಾಣದೊಂದಿಗೆ ಅಯೋಧ್ಯೆ ನಗರವು ಅಭೂತಪೂರ್ವ ಬದಲಾವಣೆಗೆ ಸಾಕ್ಷಿಯಾಗಿದೆ. ರಾಮಪಥ ಮತ್ತು ಭಕ್ತಿಪಥದಂತಹ ಪ್ರಮುಖ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಅದಕ್ಕೆ ಆಧುನಿಕ ಸ್ಪರ್ಶವನ್ನು ನೀಡಲಾಗಿದೆ. ನಿರ್ಮಾಣಕ್ಕೂ ಮುನ್ನ ಸಂಚಾರಕ್ಕೆ ಅಡಚಣೆಯಂತಿದ್ದಂತಹ ಕಿರಿದಾದ ರಸ್ತೆಗಳು ಈಗ ಸುಸಜ್ಜಿತವಾಗಿವೆ. ಲತಾ ಮಂಗೇಶ್ಕರ್ ಚೌಕ್ ಹಾಗೂ ಸೂರ್ಯವಂಶದ ಕಲಾಕೃತಿಗಳಿಂದ ಕೂಡಿದ ವಿಶೇಷ ರಸ್ತೆಗಳು ಸಂದರ್ಶಕರನ್ನ ಆಕರ್ಷಿಸುತ್ತವೆ. ಸರಯೂ ನದಿಯ ತಟದಲ್ಲಿ ರಾಮ್ಕಿ ಪೇಡಿ ನಿರ್ಮಿಸಲಾಗಿದ್ದು ದೀಪಾಲಂಕಾರದಿಂದ ಅಲಂಕೃತಗೊಂಡಿದೆ. ಈ ಸ್ಥಳವು ದೀಪಾವಳಿ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ. ಇನ್ನು ರಾಮ ಮಂದಿರ ನಿರ್ಮಾಣ ಪ್ರದೇಶವು ಸುಮಾರು 57,000 ಚದರ ಅಡಿಯಾಗಿದ್ದು ಕಟ್ಟಡವು 3 ಅಂತಸ್ತಿನ ರಚನೆಯಾಗಿದೆ. ಇದು ಕುತುಬ್ ಮಿನಾರ್ಗಿಂತಲೂ 70% ಎತ್ತರದ್ದಾಗಿದೆ. ರಾಮ ಮಂದಿರವು ಬೃಹತ್ ಕಂಬಗಳ ಮೇಲೆ ನಿಂತಿದ್ದು, ಶ್ರೀರಾಮ ದೇವರು ಇರುವ ಅತ್ಯಂತ ಪವಿತ್ರ ಭಾಗವನ್ನ ಗರ್ಭಗೃಹ ಅಥವಾ ಗರ್ಭಗುಡಿ ಅಂತ ಹೇಳಲಾಗುತ್ತೆ. ಮಂದಿರದ 3ನೇ ಮಹಡಿಯಲ್ಲಿ ಅತಿ ಎತ್ತರದ ಶಿಖರ ರೂಪದ ಗೋಪುರವಿದೆ. 5 ಮಂಟಪಗಳ ಮೇಲೆ 5 ಶಿಖರಗಳಿದ್ದು ಒಟ್ಟು 300 ಕಂಬಗಳು ಮತ್ತು 44 ತೇಗದ ಬಾಗಿಲುಗಳನ್ನು ಹೊಂದಿದೆ. ದೇವಾಲಯದ ಸಂಕೀರ್ಣವು ಸುಮಾರು 600 ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿದೆ. ಮುಖ್ಯ ರಾಮ ಮಂದಿರದ ಜೊತೆಗೆ ಸಪ್ತರ್ಷಿಗಳಿಗೆ ಸಂಬಂಧಿಸಿದ 7 ವಿಶೇಷ ದೇವಾಲಯಗಳು, ಗಣಪತಿ ದೇಗುಲ ಮತ್ತು ರಾಮಾಯಣದಲ್ಲಿ ಅಳಿಲಿನ ಸೇವೆಗೆ ಗೌರವ ಸಲ್ಲಿಸುವ ವಿಶೇಷ ಶಿಲ್ಪವನ್ನು ನಿರ್ಮಿಸಲಾಗಿದೆ. ಮೊದಲ ಮಹಡಿಯಲ್ಲಿ ಭವ್ಯವಾದ ರಾಮ ದರ್ಬಾರ್ ಹಾಲ್ ರಚಿಸಲಾಗಿದ್ದು, ರಾಮ, ಸೀತೆ, ಲಕ್ಷ್ಮಣ ಮತ್ತು ಹನುಮಂತನ ಪ್ರತಿಮೆಗಳೊಂದಿಗೆ ರಾಮ ತನ್ನ ಪರಿವಾರ ಮತ್ತು ತಜ್ಞರೊಂದಿಗೆ ದರ್ಬಾರ್ ನಡೆಸುವ ಭಂಗಿಯನ್ನ ಚಿತ್ರಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದರ್ಬಾರ್ನಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಒಟ್ಟಾರೆ ಪ್ರಧಾನಿ ಮೋದಿ ಅಯೋಧ್ಯೆಯಲ್ಲಿ ಬಾವುಟ ಆರಿಸುವ ಮೂಲಕ ಇದು ಭಾರತೀಯ ಪ್ರತೀಕ ಅಂತ ಹೇಳಿದ್ದಾರೆ. ಇದಾಗಿತ್ತು ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.